ಕೋಸ್ಟಲ್ ಕನ್ನಡ ವೀಕ್ಷಿಸುತ್ತಿರುವ ಎಲ್ಲ ಸ್ನೇಹಿತರಿಗೂ ನಮಸ್ಕಾರ. ಕೋಸ್ಟಲ್ ಕನ್ನಡದ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ನಿಮಗೆ ಕರ್ನಾಟಕ ರಾಜ್ಯಾದ್ಯಂತ ಡೆವಿಲ್ ಸಿನಿಮಾದ ಪ್ರಚಾರ ಭರ್ಜರಿಯಾಗಿ ನಡೀತಾ ಇದೆ. ಇದರ ಒಂದು ಭಾಗವಾಗಿ ರಾಜಧಾನಿ ಬೆಂಗಳೂರಿನ ಡಾಕ್ಟರ್ ರಾಜ್ಕುಮಾರ್ ರಸ್ತೆಯಲ್ಲಿರುವಂತಹ ಒರೈನ್ ಮಾಲ್ ಇಲ್ಲಿ ಭರ್ಜರಿಯಾದಂತಹ ಪ್ರಚಾರ ಈಗಾಗಲೇ ನಡೀತಾ ಇದೆ. ಅದು ಯಾವ ಮಟ್ಟಕ್ಕೆ ಅಂತ ಕೇಳಿದ್ರೆ ಈಗಾಗಲೇ ನೀವು ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಾ. ಡೆವಿಲ್ ಸಿನಿಮಾ 11ನೇ ತಾರೀಕು ಪ್ರಪಂಚದಾದ್ಯಂತ ಏಕಕಾಲಕ್ಕೆ ತೆರೆಗೆ ಅಪ್ಪಳಿಸಲಿದೆ. ಹೀಗಿರಬೇಕಾದ್ರೆ ಚಿತ್ರತಂಡ ಕೂಡ ಅಫಿಷಿಯಲ್ ಆಗಿ ಈಗಾಗಲೇ ಸಿನಿಮಾದ ಪ್ರಮೋಷನ್ ಅನ್ನ ಮಾಡ್ತಾ ಇದೆ. ಈ ಪೈಕಿ ಒಂದಿಷ್ಟು ಮಲ್ಟಿಸ್ಕ್ರೀನ್ ಚಿತ್ರಮಂದಿರಗಳಲ್ಲಿ ಈಗಾಗಲೇ ಈ ಸಿನಿಮಾದ ಪ್ರಚಾರವನ್ನ LED ಮೂಲಕ, ಸ್ಟ್ಯಾಂಡಿ ಮೂಲಕ, ಪೋಸ್ಟರ್ ಮೂಲಕ ನಡೆಸಲಾಗ್ತಾ ಇದೆ. ಇವೆಲ್ಲದಕ್ಕಿಂತ ಭಿನ್ನವಾಗಿ ರಾಜಧಾನಿ ಬೆಂಗಳೂರಿನ ರಾಜಾಜಿನಗರ ಅಂತ ಹೇಳ್ತಾರೆ, ಆದರೆ ರಾಜಾಜಿನಗರದಿಂದ ಸ್ವಲ್ಪ ದೂರನೇ ಇದೆ. ಇದು ಯಶವಂತಪುರಕ್ಕೆ ಹತ್ತಿರ ಇರುವಂತಹ ಮಾಲ್. ಯಶವಂತಪುರ ಬಸ್ ಸ್ಟ್ಯಾಂಡ್ ನಿಂದ ಕಾಣುತ್ತೆ. ರಾಜಾಜಿನಗರ ಇರೋದು ಆ ಕಡೆ. ಎಲ್ಲಿ ಈ ನವರಂಗ ಚಿತ್ರಮಂದಿರ ಬರುತ್ತಲ್ಲ, ಅದು ಆ ಸರೌಂಡಿಂಗ್ ಅನ್ನ ರಾಜಾಜಿನಗರ ಅಂತ ಹೇಳ್ತಾರೆ. ಇದಕ್ಕೆ ಅದು ಯಾಕೆ ರಾಜಾಜಿನಗರ ಹೇಳ್ತಾರೆ ಗೊತ್ತಿಲ್ಲ. ಡಾಕ್ಟರ್ ರಾಜ್ಕುಮಾರ್ ರಸ್ತೆಯ ಕೊನೆಯ ಭಾಗ ಇಲ್ಲಿರುವಂತಹ ಒರೈನ್ ಮಾಲ್, ಇಲ್ಲಿ ಭರ್ಜರಿಯಾದಂತಹ ಪ್ರಚಾರ ನಡೀತಾ ಇದೆ. ಪ್ರಚಾರ ಯಾವ ರೀತಿ ಅಂತ ಕೇಳಿದ್ರೆ ಈಗಾಗಲೇ ಸಿಕ್ಕಾಪಟ್ಟೆ ಇದು ವೈರಲ್ ಆಗ್ತಾ ಇದೆ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಡೆವಿಲ್ ಸಿನಿಮಾದ ಸ್ಟ್ಯಾಂಡಿಯನ್ನು ಇರಿಸಲಾಗಿದೆ. ಪಕ್ಕದಲ್ಲಿ ಒಂದು ಕುರ್ಚಿ. ಈ ಕುರ್ಚಿ ಯಾವುದು ಅಂತ ಕೇಳಿದ್ರೆ ದರ್ಶನ್ ಅವರು ಡೆವಿಲ್ ಸಿನಿಮಾದಲ್ಲಿ ಬಳಸಿರೋದು. ಎಲ್ಲರೂ ಕೂಡ ಮುಗಿಬಿದ್ದು ಈ ಕುರ್ಚಿಯ ಮುಂದೆ ಫೋಟೋವನ್ನ ಕ್ಲಿಕ್ಕಿಸ್ಕೊತಿದ್ದಾರೆ. ಕೇವಲ ಕುರ್ಚಿಯ ಮುಂದೆ ಮಾತ್ರವಲ್ಲ, ಇದು ಇರೋದೇನಕ್ಕೆ ಅಂತ ಹೇಳಿದ್ರೆ ಇದರಲ್ಲಿ ಕುಳಿತುಕೊಂಡು ಫೋಟೋ ಶೂಟ್ ಮಾಡೋದಕ್ಕೆ. ಮಕ್ಕಳು, ದೊಡ್ಡವರು, ಪ್ರತಿಯೊಬ್ರು ಕೂಡ, ಕೇವಲ ದರ್ಶನ್ ಅವರ ಅಭಿಮಾನಿಗಳು ಮಾತ್ರವಲ್ಲ, ಪ್ರತಿಯೊಬ್ರು ಕೂಡ ಇಲ್ಲಿ ಕುಳಿತುಕೊಂಡು ಫೋಟೋವನ್ನು ತೆಗೆಸ್ಕೊತಾ ಇದ್ದಾರೆ. ಇದೊಂದು ರೀತಿಯಲ್ಲಿ ಪ್ರಮೋಷನ್ ಅಟ್ರಾಕ್ಟಿವ್ ಆಗಿದೆ. ಇನ್ನು ಈ ಒರೈನ್ ಮಾಲ್ ಏನಿದೆ, ಇಲ್ಲಿರುವಂತದ್ದು PVR ಚಿತ್ರಮಂದಿರ. ಈ PVR ಚಿತ್ರಮಂದಿರ ರಾಜಧಾನಿ ಬೆಂಗಳೂರಿನಲ್ಲಿ ಒಂದು ವಿಶೇಷ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಅತಿ ಹೆಚ್ಚು ಕನ್ನಡ ಪ್ರೇಕ್ಷಕರು ಈ ಚಿತ್ರಮಂದಿರದಲ್ಲಿ ಸಿನಿಮಾವನ್ನ ವೀಕ್ಷಣೆ ಮಾಡ್ತಾರೆ. ಹೀಗಾಗಿ ಇದು ಪಕ್ಕಾ ಕನ್ನಡ ಸೆಂಟರ್. ಕನ್ನಡ ಸಿನಿಮಾಗಳಿಗೆ ಹೆಚ್ಚಿನ ಪ್ರಾಶಸ್ತ್ಯವನ್ನ ಕೊಡುವಂತಹ PVR ಮಲ್ಟಿಸ್ಕ್ರೀನ್ ಚಿತ್ರಮಂದಿರಗಳಲ್ಲಿ ಇದು ಮುಂಚೂಣಿಯಲ್ಲಿ ನಿಲ್ಲುತ್ತೆ. ಮಿಕ್ಕವೆಲ್ಲ ಬೇರೆ ಬೇರೆ ಭಾಷಾ ಸಿನಿಮಾಗಳನ್ನ ಹಾಕ್ತಾರೆ, ಆದ್ರೆ ಒರೈನ್ ಮಾಲ್ ನಲ್ಲಿರುವಂತಹ PVR ಚಿತ್ರಮಂದಿರದಲ್ಲಿ ಕನ್ನಡಕ್ಕೆ ಹೆಚ್ಚಿನ ಪ್ರಾಶಸ್ತ್ಯ. ಹಾಗೆ ಅದೆಂಥ ಸಿನಿಮಾಗಳು ಬಂದಾಗ ಈವೆಂಟ್ ಅಲ್ಲೇ ನಡೆಯುತ್ತೆ, ಅದಾಗೋದು ಇದೇ ಒರೈನ್ ಮಾಲ್ನ PVR ನಲ್ಲಿ. ಹೀಗಾಗಿ ಕನ್ನಡ ಸಿನಿಮಾಗಳ ಸ್ಟ್ಯಾಂಡಿಗಳು, ಹೋರ್ಡಿಂಗ್ಸ್ಗಳು, ಈ ರೀತಿಯಾದ ಪ್ರಚಾರ ಇಲ್ಲಿ ನಡೀತಾನೆ ಇರುತ್ತೆ. ಇದರ ಭಾಗವಾಗಿ ಪ್ರಸ್ತುತ ಡೆವಿಲ್ ಸಿನಿಮಾದ ಸರದಿ ಈಗಾಗಲೇ ಎಲ್ಲಾ ಕಡೆಗಳಲ್ಲೂ ಭರ್ಜರಿಯಾದಂಥ ಪ್ರಚಾರ ನಡೀತಾ ಇದೆ. ಒರೈನ್ ಮಾಲ್ ನಲ್ಲಿ ಸ್ವಲ್ಪ ವಿಭಿನ್ನವಾಗಿ ಪ್ರಚಾರ ನಡೀತಾ ಇದೆ. ಎಲ್ಲರೂ ಕೂಡ ಇಲ್ಲಿಗೆ ಬರ್ತಾರೆ, ನೋಡ್ತಾರೆ, ಮತ್ತೊಂದಿಷ್ಟು ಮಂದಿ ಫೋಟೋ ಕ್ಲಿಕ್ಕಿಸಿಕೊತಾರೆ, ಮಗದೊಂದಿಷ್ಟು ಮಂದಿ ಈ ಚೇರ್ನಲ್ಲೇ ಕುಳಿತುಕೊಂಡು ಬೇರೆಯವರಲ್ಲಿ ಫೋಟೋ ಕ್ಲಿಕ್ಕಿಸ್ಕೋತಾರೆ. ಒಟ್ಟಾರೆಯಾಗಿ ಪ್ರಚಾರ ಅಂತೂ ಭರ್ಜರಿಯಾಗಿ ನಡೀತಾ ಇದೆ. ಕ್ರೇಜ್ ಅಂತೂ ಸಿಕ್ಕಾಪಟ್ಟೆ ಇದೆ. ನಮ್ಮ ಕನ್ನಡ ಸಿನಿಮಾ ಭರ್ಜರಿಯಾಗಿ ಪ್ರದರ್ಶನವನ್ನ ಕಂಡು ದಾಖಲೆ ಮೇಲೆ ದಾಖಲೆ ಬರೆಯಲಿ ಅನ್ನೋದೇ ನಮ್ಮ ಆಶಯ. ನಮಸ್ಕಾರ. ಮಧು, ನಿಮ್ಗೇನು ಕೆಲಸ ಹೇಳ?